ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ, ಸಂಚಿಕೆ 16. ಮಾರನೇ ದಿನ ನಿಧಿ ಸಹ ಮನೆಯಲ್ಲೇ ಇದ್ದಿದ್ದರಿಂದ ಅವಳಿಗೂ ಫಂಕ್ಷನ್ಗೆ ಅಶ್ವಿನಿಯ ಜೊತೆ ಹೋಗಲು ಹೇಳುತ್ತಾರೆ ಸರಸ್ವತಿಯವರು. ನಿಧಿಗೆ ಅಶ್ವಿನಿಯ ಜೊತೆ ಹೋಗಲು ಇಷ್ಟವಿಲ್ಲದಿದ್ದರೂ ಅವಳ ಮೂಡ್ ಸಹ ಸರಿ ಇಲ್ಲದಿದ್ದರಿಂದ ಫಂಕ್ಷನ್ಗೆ ಹೋದರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅವಳ ಜೊತೆ ಹೊರಡುತ್ತಾಳೆ. ಅಶ್ವಿನಿ ಮತ್ತು ನಿಧಿ ನಾಮಕರಣಕ್ಕೆ ಹೋದರೆ ರೋಹನ್ ಒಂದು ಆಪರೇಷನ್ ಮುಗಿಸಿ ಮನೆಗೆ ಬರುತ್ತಾನೆ. ಶಂಕರ್ ಮತ್ತು ಶೀಲಾ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಹೋಗಿದ್ದರು. ಅಲ್ಲಿಂದ ಅವರು ಮಗಳ ಮನೆಗೆ ಹೋಗಿ ಪ್ರಸಾದ ಕೊಟ್ಟು ಹೋಗೋಣ ಎಂದೆನಿಸಿ ಅವರು ಸಹ ನೇರವಾಗಿ ಹಳ್ಳಿಗೆ ಹೋಗುತ್ತಾರೆ. ಸರಸ್ವತಿಯವರು ಶಂಕರ್ ಮತ್ತು ಶೀಲಾಗೆ ಫ್ರೆಶ್ ಆಗಲು ಹೇಳುತ್ತಾರೆ. ಅವರು ಸಹ ದೂರ ಪ್ರಯಾಣ ಮಾಡಿದ್ದರಿಂದ ಅವರು ಸಹ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಗೆಸ್ಟ್ ರೂಮ್ಗೆ ಹೋಗುತ್ತಾರೆ. ಇತ್ತ ಫಂಕ್ಷನ್ನಲ್ಲಿ ಅಶ್ವಿನಿ ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಿರುತ್ತಾಳೆ. ಆದರೆ ನಿಧಿ ತನ್ನ ಗತ್ತು ಅಹಂಕಾರ ಬಿಡದೆ ಸುಮ್ಮನೆ ಒಂದು ಕಡೆ ಕುಳಿತಿರುತ್ತಾಳೆ. ಅವರು ನಾಮಕರಣ ಮಾಡಿದ ಮೇಲೆ ನಿಧಿಗೆ ಏನನಿಸಿತೋ ಏನೋ ಹೋಗಿ ಆ ಮಗುವನ್ನು ಎತ್ತಿಕೊಳ್ಳುತ್ತಾಳೆ. ಅವಳಿಗೆ ಮಗುವನ್ನು ಸರಿಯಾಗಿ ಎತ್ತಿಕೊಳ್ಳಲು ಬರದೆ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ಮಗು ಅಳಲು ಪ್ರಾರಂಭಿಸುತ್ತದೆ. ಆ ಮಗುವಿನ ಅಳು ನೋಡಿ ಆ ಮಗುವಿನ ಅಜ್ಜಿ ಹೋಗಿ ಮಗುವನ್ನು ಎತ್ತಿಕೊಂಡು ನಿಧಿಗೆ, ಬುದ್ಧಿ ಇಲ್ವಾ ನಿನಗೆ, ಬಂಜೆ ನೀನು, ನಿನ್ನ ಕೈಗೆ ಯಾರು ಮಗು ಕೊಟ್ಟಿದ್ದು ಎಂದು ಸಿಟ್ಟಿನಲ್ಲಿ ಜೋರಾಗಿ ಹೇಳುತ್ತಾರೆ. ಅವರು ಕಿರ್ಚಿದ್ದು ನೋಡಿ ಮಗು ಇನ್ನೂ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಅಶ್ವಿನಿ ಹೋಗಿ ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡ್ತಾಳೆ. ಅವಳು ಎತ್ತಿಕೊಂಡಾಗ ಸುಮ್ಮನಿದ್ದ ಮಗುವನ್ನು ನೋಡಿ ನಿಧಿ ಕೋಪದಲ್ಲಿ, ನಾನು ಬಂಜೆ ಆದ ಇವಳೇನು, ಅವಳು ಬಂಜೆನೇ ತಾನೆ, ಅವಳಿಗೆ ಯಾಕೆ ಯಾರು ಏನು ಹೇಳೋದಿಲ್ಲ ಎಂದು ಅಶ್ವಿನಿಯ ಕಡೆ ಕೈ ತೋರಿಸಿ ಹೇಳಿದಾಗ ಅವರ ಮಾತು ಕೇಳಿ ಅಲ್ಲಿದ್ದ ಕೆಲ ಹೆಂಗಸರು, ಅಲ್ಲ ತಾಯಿ, ಯಾರನ್ನ ನೀವು ಬಂಜೆ ಅಂತ ಅಂತಿರೋದು, ಅವಳಿಗೆ ಒಂದು ಮಗು ಇದೆ, ಆ ಮಗು ತಾಯಿ ಅವಳು ಎಂದು ಹೇಳಿದಾಗ ತಮ್ಮ ಮನೆಯ ಮರ್ಯಾದೆ ಕಾಪಾಡಿಕೊಳ್ಳುವುದಕ್ಕೆ ಅಶ್ವಿನಿ ಗಟ್ಟಿ ಧ್ವನಿಯಲ್ಲಿ, ಸಾಕು, ಅಕ್ಕನಿಗೆ ಏನು ಮಹಾ ವಯಸ್ಸಾಗಿಲ್ಲ, ಅವರಿಗೆ ಮುಂದೆ ಮಗು ಆಗೇ ಆಗುತ್ತೆ, ಆದರೆ ಲೇಟ್ ಆಗಬಹುದು, ಅದಕ್ಕೆ ನೀವೆಲ್ಲ ಅವರನ್ನು ಬಂಜೆ ಅಂದಿದ್ದು ತಪ್ಪು. ಒಂದು ಹೆಣ್ಣು ಹುಡ್ತಾನೆ ಅವಳೊಳಗೆ ಒಬ್ಬಳು ತಾಯಿ ಇರ್ತಾಳೆ ಅನ್ನೋದು ನೆನಪಿರಲಿ. ಇನ್ನೊಂದು ಸಲ ಅವರನ್ನು ಅಣಕಿಸಿದರೆ ನಾನಂತೂ ಸುಮ್ಮನೆ ಇರಲ್ಲ ಎಂದು ಹೇಳಿ ನಿಧಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ. ಇಂದು ಒಂದು ದೊಡ್ಡ ಸತ್ಯದ ಅನಾವರಣ ಆಗುತ್ತಿತ್ತು ಮನೆಯವರ ಮುಂದೆ. ನಿಧಿಗೆ ಎಲ್ಲೇ ಹೋದರೂ ಬಂಜೆ, ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ವಾ ನಿನಗೆ ಎಂದು ಹೇಳುತ್ತಿದ್ದ ಜನರು ಒಂದು ಕಡೆ ಆದರೆ, ಇನ್ನೂ ಅವಳು ಮತ್ತೆ ಅಶ್ವಿನಿಯನ್ನು ಕಂಪೇರ್ ಮಾಡಿ ಮಾತನಾಡುತ್ತಿದ್ದದ್ದು ಅವಳಿಗೆ ಸಹಿಸಲು ಸಾಧ್ಯ ಆಗ್ತಿರಲಿಲ್ಲ. ಈ ಎಲ್ಲ ಕೋಪ, ಸಿಟ್ಟು, ಬೇಸರ ಇಂದು ಸಿಡಿದಿತ್ತು. ಮನೆಗೆ ಬಂದವಳೆ ಅಶ್ವಿನಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು, ನೀನು ಕಡೆ ನಿಜವಾದ ಬಂಜೆ, ನಾನಲ್ಲ, ನಾನು ಒಂದು ಮಗುನ ನೋಡಿಕೊಂಡಿದ್ದರೆ ಇವಳು ಥರ ನಾನು ಮಹಾನ್ ವ್ಯಕ್ತಿ ಆಗ್ತಿದ್ದೆ ಅಲ್ವಾ, ರಿದಾನ್ ನೀನು ಹೆತ್ತ ಮಗ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಯಾವುದೇ ಕಾರಣಕ್ಕೂ ನೀನು ಅವನಿಗೆ ಮಲತಾಯಿನೇ ಹೊರತು ಹೆತ್ತ ತಾಯಿ ಅಲ್ಲ ಅಲ್ವಾ, ಆದರೂ ಅವನ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಪ್ರೀತಿ, ಹೇಳೆ ಎಂದು ಕಣ್ಣು ಕೆಂಪಗೆ ಮಾಡಿಕೊಂಡು ಕೇಳಿದಾಗ ಅಶ್ವಿನಿಗೆ ರಿದಾನ್ಗೆ ನೀನು ಮಲತಾಯಿ ಅಂದಿದ್ದು ಕೇಳಿ ಅವಳ ಹೃದಯಕ್ಕೆ ಯಾರೋ ಈಟಿಯಿಂದ ಹಿರಿದಷ್ಟು ನೋವಾಗಿತ್ತು. ಅವಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ನಿಧಿಯ ಮಾತನ್ನು ಕೇಳಿ ಕೃಷ್ಣರವರು ಜೋರಾಗಿ, ನಿಧಿ, ನೀನು ಏನು ಹೇಳ್ತಿದ್ದೀಯ ಅಂತ ಗೊತ್ತಾ ನಿನಗೆ, ಯಾರು ಹೇಳಿದ್ದು ನಿನಗೆ ರಿದಾನ್ ಅಶ್ವಿನಿ ಮಗ ಅಲ್ಲ ಅಂತ, ಅವನು ಅವಳು ಹೆತ್ತ ಮಗನೇ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಎಂದು ತಮ್ಮ ರೂಮಿಗೆ ಹೋಗಿ ಕಪಾಟಿನಲ್ಲಿ ಬಚ್ಚಿಟ್ಟಿದ್ದ ಫೋಟೋವನ್ನು ಎಲ್ಲರಿಗೂ ತೋರಿಸುತ್ತಾ, ವರುಣ್ ಬೆಂಗಳೂರಿನಲ್ಲಿ ಪ್ರೀತಿಸಿದ್ದು ಅವಳನ್ನೇ,
ಹಾಗೆ ಆ ಮಗುವಿನ ತಾಯಿ ಅವಳೇ ಎಂದು ಇಷ್ಟು ದಿನ ತಮ್ಮ ಮನಸ್ಸಿನಲ್ಲಿದ್ದ ಮಾತನ್ನು ಹೊರಗೆ ಹೇಳುತ್ತಾರೆ. ಫ್ಲ್ಯಾಶ್ ಬ್ಯಾಕ್. ಅಶ್ವಿನಿ ಆ ಫೋಟೋ ನೋಡಿ ರಿದಾನ್ ನಾಮಕರಣದ ದಿನವನ್ನು ನೆನೆಯುತ್ತಾಳೆ. ಅಂದು ಅಶ್ವಿನಿ ಯಾರದೋ ಮನೆ ಫಂಕ್ಷನ್ಗೆ ರೆಡಿಯಾಗಿ ಹೋಗುವಾಗ ಅಲ್ಲಿ ಬಜರಂಗಿ ದೇವಸ್ಥಾನ ಕಾಣಿಸುತ್ತೆ. ಅವಳು ಫಂಕ್ಷನ್ ನಡೆಯಲು ಇನ್ನೂ ಟೈಮ್ ಇದ್ದಿದ್ದರಿಂದ ಅವಳು ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಿ ಒಬ್ಬರು ಅಳುತ್ತಿದ್ದ ಮಗುವನ್ನು ಸಮಾಧಾನ ಮಾಡುತ್ತಿರುತ್ತಾರೆ. ಆದರೆ ಆ ಮಗು ಇನ್ನೂ ಜೋರಾಗಿ ಅಳುತ್ತಿದ್ದುದನ್ನು ನೋಡಿ ಅವಳೇ ಅವರ ಬಳಿ ಹೋಗಿ ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡೋಕ್ಕೆ ಸಹ ಅವಳು ಎತ್ತಿಕೊಂಡ ತಕ್ಷಣ ಮಗು ಅಳು ನಿಲ್ಲಿಸಿತು. ಅವಳು 1 ನಿಮಿಷ ಮಗುವನ್ನು ನೋಡಿಕೊಳ್ಳಲು ಹೇಳಿದಾಗ ಅವಳು ಸಹ ಒಪ್ಪುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವರು ಬಂದು ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದಾಗ ಅಶ್ವಿನಿ ಏನು ಸಹಾಯ ಅಂತ ಕೇಳಿದಾಗ ಅದು ಮಗು ನಾಮಕರಣ ಇದೆ, ಆದರೆ ನಾಮಕರಣಕ್ಕೆ ತಂದೆ ತಾಯಿ ಇಬ್ಬರೂ ಇರಬೇಕು, ಆದರೆ ಮಗುಗೆ ತಾಯಿ ಇಲ್ಲ. ಇನ್ನೂ ಅಂದರೆ ಈ ಮಗು ತಂದೆಗೆ ಸ್ವಲ್ಪ ಮೈ ಹುಷಾರಿಲ್ಲ. ಬೇರೆ ದಿನ ಮಾಡೋಣ ಅಂದರೆ ಅರ್ಚಕರು ಇವತ್ತೇ ಮಾಡಿದರೆ ಮಗುಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ಲೀಸ್ ನೀವು ಆ ಮಗುವಿಗೆ ತಾಯಿಯಾಗಿ ಕುಳಿತುಕೊಳ್ಳುತ್ತೀರಾ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಾಗ ಅಶ್ವಿನಿ ಮೊದಲು ಇಲ್ಲ ಅಂತ ಹೇಳಬೇಕು ಅಂತ ಅನಿಸಿದರೂ ಆ ಮುದ್ದಾದ ಮಗು ಮುಖ ನೋಡಿ ಒಪ್ಪಿಕೊಳ್ಳುತ್ತಾಳೆ. ಅಶ್ವಿನಿ ಪೂಜೆಗೆ ಕುಳಿತ ಮೇಲೆ ಅರ್ಚಕರು ವರುಣನನ್ನು ಅವಳ ಪಕ್ಕ ಕುಳಿತುಕೊಳ್ಳಲು ಹೇಳಿದಾಗ ಅವನು ಸಹ ಬೇರೆ ದಾರಿ ಕಾಣದೆ ಅವಳ ಪಕ್ಕ ಕುಳಿತುಕೊಳ್ಳುತ್ತಾನೆ. ಆದರೂ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುವುದಿಲ್ಲ. ವರುಣ್ ಮುಂದೇನು ಎನ್ನುವ ಯೋಚನೆಯಲ್ಲಿದ್ದರೆ ಅಶ್ವಿನಿ ಮಗುವಿನ ಧ್ಯಾನದಲ್ಲಿ. ಆಗ ವರುಣ್ ಫ್ರೆಂಡ್ ಒಂದೆರಡು ಫೋಟೋ ತೆಗೆಯುತ್ತಾನೆ. ಆ ಫೋಟೋ ವರುಣ್ ಬುಕ್ನಲ್ಲಿ ಸೇರಿರುತ್ತದೆ. ಕೃಷ್ಣರವರು ಮಗುವಿನ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಅವನ ರೂಮಿಗೆ ಬಂದಾಗ ಅವನು ಟೇಬಲ್ ಮೇಲೆ ಓದುತ್ತಾ ಮಲಗಿದ್ದ. ಕೃಷ್ಣ ಅಲ್ಲಿಗೆ ಬಂದಾಗ ಗಾಳಿಗೆ ಹಾರುತ್ತಿದ್ದ ಬುಕ್ಕನ್ನು ಸರಿಯಾಗಿ ಇಡುವಾಗ ಅವರಿಗೆ ಈ ಫೋಟೋ ಸಿಗುತ್ತದೆ. ಅವರು ಅದನ್ನು ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಈ ಫೋಟೋ ಬಗ್ಗೆ ಖುದ್ದು ವರುಣ್ಗೆ ಸಹ ಗೊತ್ತಿಲ್ಲ. ಇಷ್ಟೆಲ್ಲ ಗಲಾಟೆ ನಡೆಯುವಷ್ಟರಲ್ಲಿ ಅಲ್ಲಿ ಮನೆಯ ಎಲ್ಲರೂ ಬಂದು ಸೇರಿದ್ದರು. ಶಂಕರ್, ಶೀಲಾ ಸಹ. ನಿಧಿ ಆ ಫೋಟೋದಲ್ಲಿ ಜೊತೆಗೆ ಕುಳಿತಿದ್ದ ವರುಣ್ ಮತ್ತು ಅಶ್ವಿನಿಯ ಜೊತೆ ಮಡಿಲಲ್ಲಿದ್ದ ರಿದಾನ್ ನೋಡಿದರೂ ಸಹ ಅವಳು ನೀವು ಅಲ್ಲ, ಸ್ವಂತ ಅಶ್ವಿನಿಯೇ ನಾನೇ ಆ ಮಗುವಿನ ತಾಯಿ, ವರುಣ್ ಆ ಮಗುವಿನ ತಂದೆ ಎಂದರೂ ನಾನು ಅವಳ ಮಾತನ್ನು ಒಪ್ಪುವುದಿಲ್ಲ. ಯಾಕೆ ಗೊತ್ತಾ? ರೋಹನ್ ಹೇಳಿದ ಪ್ರಕಾರ ವರುಣ್ ಅವನ ಲೈಫ್ನಲ್ಲಿ ತುಂಬಾ ಆದರ್ಶ ಮೈಗೂಡಿಸಿಕೊಂಡು ಬಂದಿರುವವನು. ಅಂತಹದರಲ್ಲಿ ಅವನು ತಪ್ಪು ಮಾಡ್ತಾನೆ ಅಂದರೆ ನಾನು ನಂಬುವುದಿಲ್ಲ. ರಿದಾನ್ ಒಬ್ಬ ಅನಾಥ, ಹಾಗೆ ಇವಳು ಒಬ್ಬಳು ಬಂಜೆ ಎಂದು ಅಶ್ವಿನಿಯನ್ನು ನೂಕಿದಾಗ ಅವಳು ಇನ್ನೇನು ಕೆಳಗೆ ಬೀಳುವಷ್ಟರಲ್ಲಿ ಅವಳನ್ನು ಬಳಸಿದ್ದವು 2 ಕೈಗಳು. ಆ ಸ್ಪರ್ಶ ತನ್ನ ಗಂಡನದೇ ಎಂದು ಗೊತ್ತಾಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಎದೆಯಲ್ಲಿ ಮುಖ ಹುದುಗಿಸಿ ಕಣ್ಣೀರಿಡುತ್ತಾಳೆ. ಇತ್ತೀಚೆಗೆ ಅಶ್ವಿನಿಗೆ ತಾನು ಮೋಸ ಮಾಡ್ತಿದ್ದೀನಿ ಅಂತ ಅನಿಸಿ ಒಳಗೊಳಗೆ ಕೊರಗುತ್ತಿದ್ದ ವರುಣ್ ಇಂದು ಅವಳ ಕಣ್ಣೀರನ್ನು ನೋಡಿ ಅವನ ತಾಳ್ಮೆ ಸತ್ತು ಅವನ ಕೋಪ ಎಲ್ಲೆ ಮೀರಿತ್ತು. ಅವಳನ್ನು ಒಂದು ಕೈನಲ್ಲಿ ಬಳಸಿಕೊಂಡೇ ನಿಧಿಯ ಮುಂದೆ ಬಂದು ನಿಂತು ಅವಳ ಕೆನ್ನೆಗೆ ಜೋರಾಗಿ ಹೊಡೆಯುತ್ತಾನೆ. ಅವನು ಎಷ್ಟು ಜೋರಾಗಿ ಹೊಡೆದಿದ್ದಾನೆಂದರೆ ಅವನು ಹೊಡೆದ ಶಬ್ದಕ್ಕೆ ವಿನಾಯಕ್ ಅವರೇ ಒಂದು ಕ್ಷಣ ಶಾಕ್ ಆಗಿದ್ದರು. ನಿಧಿಗೆ ಹೊಡೆದಿದ್ದು ನೋಡಿ ರೋಹನ್ ಜೋರಾಗಿ ವರುಣ್ ಎಂದರೆ ವರುಣ್ ಅಷ್ಟೇ ಕೋಪದಲ್ಲಿ ಅವನ ಕಡೆ ತಿರುಗಿ ಇವತ್ತು ನಾನು ಮಾತಾಡ್ತೀನಿ ಎಂದು ನಿಧಿ ಕಡೆ ನೋಡುತ್ತಾ ಏನು ಹೇಳಿದ್ ನೀವು? ನನ್ನ ಹೆಂಡತಿ ಬಂಜೆ ಅಂತಾನ? ಅವಳ ಬಗ್ಗೆ ಏನು ಗೊತ್ತು ನಿಮಗೆ? ಹಾಂ, ಅವಳು ನೀವಲ್ಲ, ನೀವು ಅವಳ ಕಾಲಿನ ಧೂಳಿಗೂ ಸಮ ಇಲ್ಲ. ತಾನು ಹೆತ್ತ ಮಗುನೇ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಹೇಳಿದ್ದ ನೀವೆಲ್ಲಿ? ತನ್ನದಲ್ಲದ ಮಗುವಿಗೋಸ್ಕರ ತಾನು ತಾಯಿಯಾಗೋದು ಬೇಡ ಅಂತ ಅಂದುಕೊಂಡ ಅವಳೆಲ್ಲಿ ಎಂದು ತನ್ನವಳ ಭುಜ ಬಳಸಿ ಹೇಳಿದವನ ಕಣ್ಣಲ್ಲಿ ತನ್ನವಳ ಮೇಲೆ ಹೆಮ್ಮೆ ಇದ್ದರೆ
ನಿಧಿಯ ಮೇಲೆ ಅಸಹ್ಯ ತುಂಬಿತ್ತು. ಅವನ ಮಾತು ಕೇಳಿ ವಿನಾಯಕ್ ಸಿಟ್ಟಿನಿಂದ, ವರುಣ್, ಕೋಪದಲ್ಲಿ ಏನು ಮಾತಾಡ್ತಾ ಇದೆಯಾ ಅಂತ ಗೊತ್ತಾ? ಮಾತನಾಡಬೇಕಾದ್ರೆ ಮಾತು ಹಿಡಿತದಲ್ಲಿರಬೇಕು. ನಾಲಿಗೆ ಇದೆ ಅಂತ ಏನನ್ನು ಮಾತಾಡೋದಲ್ಲ ಎಂದು ಅವನ ಮೇಲೆ ಸಿಟ್ಟಿನಲ್ಲಿ ರೇಗಿದಾಗ, ವರುಣ್, ತಾತ, ನಾನು ಹೇಳಿದ್ದು ಸುಳ್ಳು ಅಂತ ಹೇಳಲಿ ಅವರು ಎಂದು ವ್ಯಂಗ್ಯವಾಗಿ ನಗುತ್ತಾ ಹೇಳಿದಾಗ ನಿಧಿಗೆ ಅವನ ಮಾತು ಕೇಳಿ ಆಶ್ಚರ್ಯವಾಗುತ್ತೆ. ಅವಳ ಮುಖ ಆಗಲೇ ಬಿಳಿಚಿಕೊಂಡಿರುತ್ತದೆ. ಅವಳು ನಿಧಾನವಾಗಿ, ಇದೆಲ್ಲ ನಿನಗೆ ಹೇಗೆ ಗೊತ್ತು ಎಂದು ಕಷ್ಟಪಟ್ಟು ಒಂದೊಂದೇ ಅಕ್ಷರ ಸೇರಿಸಿ ಕೇಳಿದಾಗ ವರುಣ್ ನಗುತ್ತಾ, ನೀವು ಹೇಳಿದ್ದನ್ನು ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಎಂದಾಗ ರೋಹನ್ ನಿಧಿಯನ್ನು ತನ್ನ ಕಡೆ ತಿರುಗಿಸಿಕೊಂಡು, ಅಂದರೆ ಅವತ್ತು ನಮ್ಮಿಂದ ಆದ ತಪ್ಪಿಗೆ ಮಗು ಎಂದು ನಡುಗುವ ದನಿಯಲ್ಲಿ ಕೇಳಿದಾಗ ಅವಳು ಏನನ್ನು ಹೇಳದೆ ತಲೆ ಬಗ್ಗಿಸುತ್ತಾಳೆ. ಅವಳ ಈ ನಡೆಗೆ ರೋಹನ್ಗೆ ಕೋಪದಿಂದ ಅವಳ ಕೆನ್ನೆಗೆ ಬಾರಿಸುತ್ತಾನೆ. ನಿನ್ನಿಂದ ಇಷ್ಟು ದೊಡ್ಡ ತಪ್ಪು, ಛೇ, ನೀನು ಹೆತ್ತ ಮಗುನೇ ಅನಾಥಾಶ್ರಮಕ್ಕೆ ಕೊಡೋಷ್ಟು ಕೆಟ್ಟವಳೇನೆ ನೀನು. ಅಟ್ಲೀಸ್ಟ್ ನನಗಾದರೂ ವಿಷಯ ಹೇಳಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ ಎಂದು ನೋವು ತುಂಬಿದ ದನಿಯಲ್ಲಿ ಹೇಳಿ ವರುಣ್ ಹತ್ತಿರ ಹೋಗಿ, ವರುಣ್, ಪ್ಲೀಸ್ ಆ ಮಗು ಎಲ್ಲಿದೆ ಅಂತ ಹೇಳು, ನಾನು ಹೋಗಿ ನನ್ನ ಮಗುನ ಕರ್ಕೊಂಡು ಬರ್ತೇನೆ ಎಂದು ಅವನಿಗೆ ಕೈ ಮುಗಿದಾಗ ವರುಣ್, ಅಣ್ಣ ಎಂದು ಅವನ ಕೈ ಕೆಳಗಿಳಿಸಿ, ಆ ಮಗು ಇಲ್ಲೇ ಇದೆ ನಮ್ಮ ಸುತ್ತಮುತ್ತ ಎಂದು ಒಂದು ಸಲ ತನ್ನ ಸುತ್ತ ನಿಂತಿದ್ದ ತನ್ನ ಮನೆಯವರನ್ನು ನೋಡಿದಾಗ ಸರಸ್ವತಿಯವರು, ವರುಣ್, ಏನಿದ್ರು ನೇರವಾಗಿ ಹೇಳು ಎಂದಾಗ ವರುಣ್ ಅಶ್ವಿನಿಗೆ ಹೇಳಿದ ಎಲ್ಲ ವಿಷಯ ಹೇಳಿ ಕೊನೆಗೆ ಆ ಮಗು ಬೇರೆ ಯಾರೂ ಅಲ್ಲ, ನನ್ನ ಮಗ ರಿದಾನ್ ಎಂದಾಗ ಕೃಷ್ಣರವರು ರಿದಾನ್ ಇವರ ಮಗು ಅಂದರೆ ಅವರಿಗೆ ಈಗಲೂ ನಂಬಿಕೆ ಬಂದಿರಲಿಲ್ಲ. ಅದಕ್ಕೆ ಹಾಗಿದ್ರೆ ಈ ಫೋಟೋ ಯಾವಾಗ ತೆಗೆದಿದ್ದು ಎಂದಾಗ ಇಷ್ಟೊತ್ತು ಮೌನವಾಗಿದ್ದ ಅಶ್ವಿನಿ ಅವರೆಲ್ಲರೂ ಮಾತನಾಡುತ್ತಾ ಇದ್ದದ್ದನ್ನು ಕೇಳಿ, ಇದು ಮಗುವಿಗೆ ನಾಮಕರಣ ಮಾಡುವಾಗ ತೆಗೆದಿರೋದು, ಇದರಲ್ಲಿರೋದು ನಾವಿಬ್ಬರೇ ಅನ್ನೋದು ಎಷ್ಟು ನಿಜನೋ, ನನಗೂ ಇವರು ಪರಿಚಯ ಆಗಿದ್ದು ನಮ್ಮ ಮನೆಗೆ ನನ್ನನ್ನು ನೋಡಲು ಬಂದಾಗ ಅನ್ನೋದು ಅಷ್ಟೇ ನಿಜ ಎಂದು ಗಟ್ಟಿಯಾಗಿ ಹೇಳಿದ್ದಾಳೆ. ಇವರ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ವಿನಾಯಕ್ರವರು, ಎಷ್ಟು ದೊಡ್ಡ ರಿಸ್ಕ್ ತಗೊಂಡು ಮಗುನ ನೋಡಿಕೊಂಡೆ ನೀನು, ಆ ತಾಯಿನೂ ಅಷ್ಟೇ, ಅದೆಷ್ಟು ಪ್ರೀತಿ ರಿದಾನ್ ಎಂದರೆ, ನಿಜಕ್ಕೂ ನೀವು ಅಪರೂಪದ ಜೋಡಿ ಎಂದು ಅಂದುಕೊಂಡರೆ ಸರಸ್ವತಿ ಮತ್ತು ಶೋಭಾರವರದ್ದು ಒಂದೇ ಮನಸ್ಥಿತಿ. ಕೇವಲ ಅವನು ತನ್ನ ಅಣ್ಣನ ಮಗನಿಗೋಸ್ಕರ ಇಷ್ಟೆಲ್ಲ ನೋವು ತಿಂದ, ಅದರಲ್ಲೂ ಕೃಷ್ಣನಿಂದ. ಅವಳು ಸಹ ರಿದಾನ್ಗಾಗಿ ತಾನು ಇನ್ನೊಂದು ಮಗುವಿಗೆ ತಾಯಿಯಾಗೋದೇ ಇಲ್ಲ ಅನ್ನೋ ಅವಳ ನಿರ್ಧಾರ ಅದೆಷ್ಟು ಗಟ್ಟಿ ಎಂದು ಅಂದುಕೊಂಡವರ ಕಣ್ಣಲ್ಲಿ ತೆಳು ನೀರಿನ ಪೊರೆ. ಶಂಕರ್ ಸಹ ಮನಸ್ಸಿನಲ್ಲೇ, ನಾನು ಅಳಿಯಂದಿರ ಬಗ್ಗೆ ಒಂದು ಕ್ಷಣ ಏನೆಲ್ಲ ಯೋಚನೆ ಮಾಡಿದೆ. ಅವತ್ತು ನನ್ನ ಕಂದ ಏನಾದರೂ ನನಗೆ ನನ್ನ ತಪ್ಪನ್ನು ತಿಳಿಸಿರಲಿಲ್ಲ ಅಂದಿದ್ರೆ ಇಂತಹ ಒಂದು ಮಾಣಿಕ್ಯ ನನ್ನ ಅಳಿಯ ಆಗ್ತಾನೆ ಇರಲಿಲ್ಲ. ನಿಜವಾಗ್ಲೂ ನನ್ನ ಮಗಳು ಅದೆಷ್ಟು ಕರೆಕ್ಟಾಗಿ ಹೇಳಿದ್ಲು ಎಂದು ಅವರನ್ನೇ ಹೆಮ್ಮೆಯಿಂದ ನೋಡುತ್ತಿದ್ದರು. ಶೀಲಾರವರು, ಅಣ್ಣನ ಮಗನ ಮೇಲೆ ಇಷ್ಟು ಪ್ರೀತಿ ಇರೋ ಇವನು ತಾನು ತಂದೆ ಆಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ನನ್ನ ಮಗಳು ಸಹ ಅದೇಗೆ ಒಪ್ಪಿಕೊಂಡಳು. ನಿಜವಾಗಲೂ ಅವಳೊಂದು ಅದ್ಭುತ. ಅಂತಹ ಮಗಳಿಗೆ ನಾನು ತಾಯಿ ಅಂತ ಹೇಳಿಕೊಳ್ಳುವುದರಲ್ಲಿ ಅದೆಷ್ಟು ಗರ್ವ ಇದೆ ಎಂದು ಎದೆಯುಬ್ಬಿಸಿ ನಿಲ್ಲುತ್ತಾರೆ. ಕೃಷ್ಣರವರದು ಬೇರೆಯದ್ದೇ ಮನಸ್ಥಿತಿ. ಮೊದಲು ವರುಣ್ ಮೇಲೆ ಕೋಪ ಮಾಡಿಕೊಂಡು ಅವನ ಜೊತೆ ಮಾತು ಬಿಟ್ಟಿದರೆ ಅಶ್ವಿನಿ ಮೇಲೆ ಸುಮ್ಮನೆ ಅನುಮಾನ ಪಟ್ಟುಬಿಟ್ಟೆ. ನನ್ನ ಅನುಮಾನದಿಂದ ಅಶ್ವಿನಿಗೆ ಅದೆಷ್ಟೋ ಸಲ ಅವಳ ಮೇಲೆ ರೇಗಿಲ್ಲ, ಆದರೆ ಅವಳು ಅದೆಷ್ಟು ಸಮಾಧಾನದಿಂದ ನನ್ನ ಜೊತೆ ವರ್ತಿಸುತ್ತಿದ್ದಳು. ಅವಳಿಂದ ನಾನು ನನ್ನ ಮಗ ಮತ್ತೆ ಒಂದಾಗಿದ್ದೀವಿ. ಅವಳ ಮತ್ತು ರಿದಾನ ನೋಡಿದರೆ ನನಗಲ್ಲ ಯಾರಿಗಾದರೂ ಅವಳು ಅವನ ತಾಯಿ ಅಲ್ಲ ಅಂದರೆ ಯಾರು ತಾನೇ ನಂಬ್ತಾರೆ ಎಂದು ಪಶ್ಚಾತ್ತಾಪದಿಂದ ಅವರ ಮನಸ್ಸು ತುಂಬಿ ಹೋಗಿರುತ್ತದೆ.
ಅಲ್ಲಿಂದ ಹೋಗಿ ಅಶ್ವಿನಿ ಮುಂದೆ ನಿಂತವರೆ, ನನ್ನ ಕ್ಷಮಿಸು ತಾಯಿ, ಅದೆಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದೆ ನಿಮ್ಮಿಬ್ಬರ ಬಗ್ಗೆ. ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ನನಗೇ ಅಸಹ್ಯ ಅನಿಸುತ್ತೆ ಎಂದು ಕುಕ್ಕಿದ ದನಿಯಲ್ಲಿ ಪಶ್ಚಾತ್ತಾಪದಿಂದ ಕೇಳಿದಾಗ ಅಶ್ವಿನಿ ಅವಳ ಕೈ ಹಿಡಿದು, ಮಾವ, ಏನು ಮಾಡ್ತಾ ಇದ್ದೀರಾ? ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು, ಹಾಗೆಲ್ಲ ಚಿಕ್ಕವ್ರ ಮುಂದೆ ನಿಂತು ಕೈ ಮುಗಿಯೋದು ಒಳ್ಳೆಯದಲ್ಲ ಎಂದಾಗ ಕೃಷ್ಣರಿಗೆ ಅವಳ ಮಾತು ಕೇಳಿ, ನಿಜವಾಗ್ಲೂ ನೀನು ದೇವತೆ ಕಣಮ್ಮ ಎಂದು ಹೇಳಿದಾಗ ಅವಳು ಮುಗುಳ್ನಗುತ್ತಾಳೆ. ಇನ್ನು ರೋಹನ್ ಅಂತೂ ರಿದಾನ್ನ ನೆನಪಿಸಿಕೊಂಡು ಅವನ ಜೊತೆ ಕಳೆದದ್ದು ಕಮ್ಮಿ ಸಮಯವಾದರೂ ಆ ಸಮಯವನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ನಿಂತಿದ್ದವನ ಕಣ್ಣಲ್ಲಿ ತನ್ನ ತಮ್ಮ ಮತ್ತು ಅಶ್ವಿನಿಯ ಮೇಲೆ ಅದೆಷ್ಟು ಅಭಿಮಾನ ಬೆಳೀತಿತ್ತೆಂದರೆ ಅವರ ಕಾಲು ತೊಳೆದು ಪೂಜೆ ಮಾಡುವಷ್ಟು ಅವನ ಪಾಲಿಗೆ ಅವರಿಬ್ಬರು ದೇವರಾಗಿದ್ದರು ಎಂದು. ಇನ್ನು ನಿಧಿ ಕಣ್ಣಿನಿಂದ ನೀರು ನಿಲ್ಲುತ್ತಾನೆ ಇರಲಿಲ್ಲ. ಅವಳಲ್ಲಿದ್ದ ದರ್ಪ, ಅಹಂಕಾರ ಎಲ್ಲ ಆ ಕ್ಷಣದಲ್ಲೇ ಸತ್ತು ಹೋಗಿದ್ದವು. ಅವಳು ಅವಳ ನಡೆಗೆ ಪಶ್ಚಾತ್ತಾಪ ಪಡುತ್ತಿದ್ದಳು. ಮನಸ್ಸಿನಲ್ಲೇ, ನನ್ನ ಮಗನಿಗೆ ನಾನೇ ಅದೆಷ್ಟು ಸಲ ಅನಾಥ ಅಂದೆ, ಅದೆಷ್ಟು ಹಿಂಸೆ ಕೊಟ್ಟೆ ಎಂದುಕೊಳ್ಳುತ್ತಿದ್ದವಳ ಎದೆಯಲ್ಲಿ ಅಪಾರ ನೋವು. ಅಷ್ಟರಲ್ಲಿ ತನ್ನ ಸ್ಕೂಲ್ ಮುಗಿಸಿ ರಿದಾನ್ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದ ರಿದಾನ್ನನ್ನು ಮೊದಲು ರೋಹನ್ ಓಡಿ ಹೋಗಿ ತಬ್ಬಿಕೊಂಡು ಮುದ್ದು ಮಾಡುತ್ತಾನೆ. ರಿದಾನ್ ಸಹ ಅವರಿಗೆ ಮುತ್ತಿಟ್ಟು ತನ್ನಪ್ಪನ ಹತ್ತಿರ ಓಡಿ ಹೋಗುವಾಗ ನಿಧಿ ಅಡ್ಡ ಬಂದು ಅವನನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ರಿದಾನ್ ನಿಧಿ ಅವಳನ್ನು ತಬ್ಬಿಕೊಂಡಿದ್ದಕ್ಕೆ ಆಗಾಗಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಅವನಿಗೆ ಮೊದಲಿನಿಂದಲೂ ನಿಧಿ ಅಂದರೆ ಭಯ. ಅದಕ್ಕೆ ಅವನು ಮನೆಯಲ್ಲಿ ಯಾರ ಹತ್ತಿರ ಬೇಕಾದರೂ ಹೋಗುತ್ತಿದ್ದ, ನಿಧಿ ಬಿಟ್ಟು. ರಿದಾನ್ ಅಳುತ್ತಿದ್ದದ್ದನ್ನು ನೋಡಿ ಅಶ್ವಿನಿ ಎದ್ದು ಅವನ ಬಳಿ ಹೋದಾಗ ಅವನು ನಿಧಿಯನ್ನು ತಳ್ಳಿ ತನ್ನಮ್ಮನನ್ನು ಅಪ್ಪಿ ಅಳುತ್ತಿದ್ದ. ಅವನು ಅವಳನ್ನು ತಳ್ಳಿ ಅಮ್ಮ ಅಂತ ಅಶ್ವಿನಿ ಹತ್ತಿರ ಹೋದಾಗ ಅವನನ್ನು ಅಲ್ಲೇ ತಡೆದು, ಅವಳಲ್ಲ ನಿನ್ನ ತಾಯಿ, ನಾನು ಅಂತ ಹೇಳಬೇಕೆಂದುಕೊಂಡರು. ಅವಳ ಮನಸ್ಸು ಆ ಯೋಗ್ಯತೆ ನಿನಗಿಲ್ಲ ಅಂತ ಅನಿಸಿ ಅವಳು ಸಹ ಸುಮ್ಮನಾಗಿ ಬಿಡುತ್ತಾಳೆ. ಅಶ್ವಿನಿ ಅವನನ್ನು ಸಮಾಧಾನ ಮಾಡಿ ಫ್ರೆಶ್ ಆಗಲು ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ರೋಹನ್ ವರುಣ್ಗೆ ಇನ್ಮೇಲೆ ರಿದಾನ್ನ ನಾವೇ ನೋಡ್ಕೊಳ್ತೀವಿ ಎಂದಾಗ ವರುಣ್ ಆಶ್ಚರ್ಯದಿಂದ ತನ್ನಣ್ಣನ ಮುಖವನ್ನೇ ನೋಡುತ್ತಿದ್ದವನ ಕಣ್ಣಲ್ಲಿ ನೀರು ತುಂಬುತ್ತಿತ್ತು. ಕೃಷ್ಣರೇ ವರುಣ್ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ರೋಹನ್ಗೆ, ನೋಡು ರೋಹನ್, ಮುಂಚೆ ನಿಧಿ ಮಾಡಿರೋ ತಪ್ಪನ್ನೇ ಈಗ ನೀನು ಮತ್ತೆ ಮಾಡಬೇಡ. ನೀವಿಬ್ಬರು ಅವನಿಗೆ ಕರುಳಿನಿಂದ ತಂದೆ ತಾಯಿ, ಆದರೆ ವರುಣ್ ಮತ್ತು ಅಶ್ವಿನಿ ಹೃದಯದಿಂದ. ಕರುಳ ಸಂಬಂಧಕ್ಕಿಂತ ಹೃದಯ ಸಂಬಂಧ ತುಂಬ ದೊಡ್ಡದು. ನಿನ್ನ ನಡೆ ರಿದಾನ್ಗೆ ಇಷ್ಟು ವರ್ಷ ಅವನನ್ನು ಪ್ರೀತಿಯಿಂದ ನೋಡ್ಕೊಂಡಿರೋ ನಿನ್ನ ತಮ್ಮ ಮತ್ತು ನಿನ್ನ ನಾದಿನಿ ಏನು ತಪ್ಪು ಮಾಡಿದಾರೋ ಅಂತ ಅವರಿಗೆ ಅವರ ಮಗನಿಂದ ದೂರ ಮಾಡ್ತೀಯಾ ಎಂದು ಅವನಿಗೆ ವಾಸ್ತವವನ್ನು ಅರ್ಥ ಮಾಡಿಸುತ್ತಾರೆ. ಅವನು ಸಹ ತನ್ನ ತಂದೆಯ ಮಾತಿಗೆ ಒಪ್ಪಿ ವರುಣ್ ಹತ್ತಿರ ಸಾರಿ ಕೇಳಿ, ಅವನು ನಮ್ಮ ಕಣ್ಮುಂದೆ ಇರ್ತಾನೆ ಅಲ್ವಾ, ಅಷ್ಟು ಸಾಕು ಎಂದಾಗ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ. ರಿದಾನ್ ತನ್ನಪ್ಪನ ಹತ್ತಿರ ಹೋಗಿ ಕುಳಿತು ಸ್ಕೂಲ್ನಲ್ಲಿ ನಡೆದಿದ್ದೆಲ್ಲನೂ ಹೇಳುತ್ತಿದ್ದ. ಸಡನ್ನಾಗಿ ತನ್ನ ತಾಯಿಯ ಹತ್ತಿರ ಹೋಗಿ ಅಶ್ವಿನಿಯ ಹೊಟ್ಟೆ ಹತ್ತಿರ ಕೈ ಇಟ್ಟು, ಅಮ್ಮ, ನಿನ್ನ ಹೊಟ್ಟೆ ಯಾವಾಗ ದೊಡ್ಡದಾಗತ್ತೆ, ನನಗೆ ಯಾವಾಗ ತಂಗಿ ಪಾಪ ಬರುತ್ತೆ ಎಂದು ಕೇಳಿದಾಗ ಅಶ್ವಿನಿ ಅವನ ಮಾತು ಕೇಳಿ ಕಣ್ಣರಳಿಸಿ, ಪಾಪು, ಇದನ್ನೆಲ್ಲ ಯಾರು ಹೇಳಿದ್ದು ನಿನಗೆ ಎಂದು ಕೇಳಿದಾಗ ರಿದಾನ್, ನನ್ನ ಫ್ರೆಂಡ್ ಹೇಳಿದ, ಅವರ ಅಮ್ಮನ ಹೊಟ್ಟೆ ಇಷ್ಟು ದೊಡ್ಡದಾಗಿತ್ತು ಎಂದು ತನ್ನ ಕೈಯನ್ನು ಅಗಲಿಸಿ ಅವರ ಅಮ್ಮ ಅವನನ್ನು ಕರೆದುಕೊಂಡು ಹೋಗೋಕ್ಕೆ ಬಂದಿದ್ದರಾ, ಅವರು ಹಾಗೆ ಹೇಳಿತ್ತು. ಅವರ ಹೊಟ್ಟೆ ಫುಲ್ ದೊಡ್ಡದು, ಆದಮೇಲೆ ಅವನಿಗೆ ತಂಗಿ ಪಾಪ ಬರುತ್ತಂತೆ ಎಂದು ಕಣ್ಣರಳಿಸುತ್ತಾ ಹೇಳುತ್ತಿದ್ದ ತನಗೆ ತಿಳಿದ ವಿಷಯವನ್ನು. ಅವನ ಮಾತನ್ನು ಕೇಳಿ ಮನೆಯವರೆಲ್ಲ ನಗುತ್ತಿದ್ದರೆ ಅಶ್ವಿನಿ ಹಣೆ ಚಚ್ಚಿಕೊಂಡು ಇವನಿಗೆ ಹೇಗಪ್ಪ ಹೇಳೋದು ಎಂದು ತಲೆ ತಗ್ಗಿಸಿಕೊಂಡು ಗೊಣಗುತ್ತಿದ್ದಾಗ
ಶೋಭಾರವರು ಮೊಮ್ಮಗನಿಗೆ, ಬಿಡ್ಬೇಡ ರಿದಾನ್, ಕೇಳು ನಿಮ್ಮ ಅಪ್ಪ ಅಮ್ಮನನ್ನು, ಬಿಡದೆ ಕೇಳು, ನನಗೆ ಆಟ ಆಡೋಕ್ಕೆ ತಂಗಿನ ಯಾವಾಗ ಕೊಡ್ತೀರಾ ಅಂತ. ಅವರಿಬ್ಬರಿಗೂ ನೀನೇ ಸರಿ. ನೀನು ಹೇಳುತ್ತಿದೀಯಾ ಅಂತ ಆದರೂ ಅವರಿಗೆ ಅವರ ತ್ಯಾಗದ ಹುಚ್ಚು ಬಿಟ್ಟು ಹೋಗುತ್ತೆ ಅನಿಸುತ್ತೆ ನನಗೆ. ಮೊದಲು ನಿನ್ನ ಅಪ್ಪನ ಕೇಳು ಎಂದವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರಿಬ್ಬರು ಮಗು ಬೇಡ ಅಂತ ಮಾಡಿದ ನಿರ್ಧಾರದ ಹಿಂದೆ ಇದ್ದದ್ದು ನನ್ನ ಮೊಮ್ಮಗ ಅಂತ. ರಿದಾನ್ಗೆ ಅಜ್ಜಿ ತನಗೆ ಸಪೋರ್ಟ್ ಮಾಡಿದ್ದು ನೋಡಿ ಖುಷಿಯಾಗಿ ತನ್ನಪ್ಪನ ಹತ್ತಿರ ಹೋಗಿ, ಅಪ್ಪ ಅಮ್ಮನಿಗೆ ಹೇಳು, ನನಗೆ ತಂಗಿ ಪಾಪು ಬೇಕು ಅಂತ ಎಂದಾಗ ಅವನನ್ನು ಎತ್ತಿಕೊಂಡ ವರುಣ್ ರಿದಾನ್ ಕೆನ್ನಿಗೆ ಮುತ್ತಿಟ್ಟು, ಚಿಂಟು, ಆದಷ್ಟು ಬೇಗ ನಿನಗೆ ತಂಗಿ ಪಾಪು ಕೊಡ್ತೀವಿ ಅಲ್ವಾ ನೀ ಎಂದಾಗ ಅಶ್ವಿನಿ ಎಂದು ಕಣ್ಣರಳಿಸಿ ಬಾಯಿ ಓಪನ್ ಮಾಡಿ ಶಾಕ್ ಹೊಡೆದಿರುವ ಥರ ಕುಳಿತದ್ದನ್ನು ನೋಡಿ ವರುಣ್ ಅವಳಿಗೆ ಕಣ್ಣು ಹೊಡೆಯುತ್ತಾನೆ. ಅಶ್ವಿನಿ ಅವನು ಕಣ್ಣು ಹೊಡೆದಿದ್ದನ್ನು ನೋಡಿ ಮೂತಿ ತಿರುಗಿಸಿ ನಿಜವಾಗ್ಲೂ ಎಂದು ಕಣ್ಣಲ್ಲೇ ಕೇಳಿದಾಗ ವರುಣ್, ಚಿಂಟು, ಐ ಪ್ರಾಮಿಸ್, ಆದಷ್ಟು ಬೇಗ ನಿನಗೆ ತಂಗಿ ಪಾಪು ಸಿಗತ್ತೆ. ಇಷ್ಟು ದಿನ ಮಾಡಿದ ತಪ್ಪು ಇನ್ನು ಮಾಡೋದಿಲ್ಲ ನಾನು ಎಂದು ಅಶ್ವಿನಿಯ ಮುಖ ನೋಡಿ ಹೇಳಿದಾಗ ಅಶ್ವಿನಿಯ ಕಣ್ಣು ತುಂಬಿ ಬಂದಿತ್ತು. ಅವನ ನಿರ್ಧಾರ ಮನೆಯವರಿಗೆ ಖುಷಿ ತಂದಿತ್ತು. ರಿದಾನಂತೂ ಖುಷಿಯಲ್ಲಿ ಹೇಯ್ ಎಂದು ಚಪ್ಪಾಳೆ ತಟ್ಟುತ್ತಾನೆ. ಆ ರಾತ್ರಿ ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಊಟ ಮಾಡುತ್ತಾರೆ. ನಿಧಿಗೆ 2 ಬಾರಿ ಅಬಾರ್ಷನ್ ಆಗಿದ್ದರಿಂದ ಅವಳಿಗೆ ಗರ್ಭಧರಿಸುವ ಶಕ್ತಿ ಕಡಿಮೆ ಆಗಿತ್ತು. ಅದಕ್ಕೆ ಅವರಿಬ್ಬರು ಕೂತು ಒಂದು ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದರು. ವರುಣ್ ಮತ್ತು ಅಶ್ವಿನಿ ಆ ರಾತ್ರಿ ತುಂಬಾ ಸ್ಪೆಷಲ್. ಅವರಿಬ್ಬರ ಮನಸ್ಸು ಒಂದಾಗಿ ಎಷ್ಟೋ ದಿನಗಳಾಗಿದ್ದರೂ ಇಂದು ಅವರ ತನು ಒಂದಾಗಿತ್ತು. ಒಬ್ಬರ ಉಸಿರಿನಲ್ಲಿ ಇನ್ನೊಬ್ಬರು ಬೆರೆತು ಹೋಗಿದ್ದರು. ಆ ಕೋಣೆಯಲ್ಲಿ ಅವರಿಬ್ಬರ ಉಸಿರಾಟ, ಜೋರಾದ ಎದೆಬಡಿತ ಮಾತ್ರ ಕೇಳುತ್ತಿತ್ತು. ಅವರಿಬ್ಬರ ಪ್ರಣಯಕ್ಕೆ ನಾಚಿದ ಚಂದಿರ ಸಹ ಮೋಡದಲ್ಲಿ ಮರೆಯಾದ. ಮಾರನೇ ದಿನ ರೋಹನ್ ಮತ್ತು ನಿಧಿ ತಮ್ಮ ನಿರ್ಧಾರವನ್ನು ಮನೆಯವರಿಗೆ ತಿಳಿಸಿದಾಗ ಅವರು ಸಹ ಸಂತೋಷದಿಂದ ಒಪ್ಪುತ್ತಾರೆ. ನಿಧಿ ಅಶ್ವಿನಿಯ ಹತ್ತಿರ ತನ್ನ ಇಷ್ಟು ದಿನದ ನಡೆಗೆ ಕ್ಷಮೆ ಕೇಳಿ, ನೀನು ಯಾವತ್ತು ಗುಡ್ ನ್ಯೂಸ್ ಕೊಡ್ತೀಯೋ ಆವತ್ತು ನಾವು ನಮ್ಮ ಮಗುನ ಮನೆಗೆ ಕರೆದುಕೊಂಡು ಬರ್ತೇವೆ ಎಂದು ಹೇಳುತ್ತಾಳೆ. ಸಂತೋಷದ ದಿನಗಳು ಹೀಗೆ ಕಳೆದವು ಎಂಬುದೇ ಗೊತ್ತಾಗುತ್ತಿರಲಿಲ್ಲ. 4 ತಿಂಗಳ ನಂತರ ಅಶ್ವಿನಿ ತಾನು ತಾಯಿಯಾಗುತ್ತಿರುವ ವಿಷಯ ತಿಳಿಸಿದ ದಿನವೇ ಆ ಮನೆಗೆ ಮಹಾಲಕ್ಷ್ಮಿಯ ಗೃಹ ಪ್ರವೇಶ ಆಗುತ್ತದೆ. ಧನ್ಯವಾದಗಳು. ಪ್ರತಿ ಆರಂಭಕ್ಕೂ ಒಂದು ಅಂತ್ಯವಿದ್ದಂತೆ ಪ್ರತಿ ಅಂತ್ಯದ ಹಿಂದೆ ಆರಂಭವಿರುತ್ತದೆ. ಈ ಕತೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.